2 ವಾರದ ಮುಂಚೆ ನನ್ನ ಬಾಡಿ ಸುಟ್ಟ ನೀರ್ದೋಸೆ ಅಂತೆ ಆಗಿತ್ತು. ಬೆಳಗ್ಗೆ ಎದ್ದೇಳಲಿಕ್ಕೆ ಅಲಾರಾಮ್ ಅಗತ್ಯವೇ ಇರ್ತಿರ್ಲಿಲ್ಲ. ದೇಹದ ಉಷ್ಣವೇ ಸಾಕಿತ್ತು. ಶಿಬಿ ಅದಲ್ಲಪ್ಪ, ಅಷ್ಟು ಸೆಕೆ ಅಂತ ಹೇಳಿ ಬೆವತ್ತು ಹೇಳುದಲ್ಲ. 2 ಸ್ಟೆಪ್ ಇಡ್ಲಿಕ್ಕೆ ಗೊತ್ತಿಲ್ಲ. ತಲೆಯಿಂದ ಕಾಲು ಕೊಡಿ ತನಕ ಜಲಪಾತ ಹರಿದಾಗೆ ಬೆವರು ಹರಿತಿತ್ತು. ಸೆಕೆ ಆಹಾ, ಉರಿ ಸೆಕೆ. ಬೇರೆ ಊರಲ್ಲಿ ಮಳೆ ಬಿದ್ದು ಬೊಳ್ಳ ಬಂದ್ರೆ ನಮ್ಮ ಊರಲ್ಲಿ ಸೂರ್ಯಮಾಮ ಫುಲ್ ಶೈನಿಂಗ್, ನಾವು ಫುಲ್ ಕರಂಚಿಂಗ್. ಎಷ್ಟೇ ಸೆಕೆ ಇದ್ರು ಫ್ಯಾನ್, AC, ಎನಿಥಿಂಗ್ ಚಿಲ್ಡ್. ಬೇರೆ ಸರ್ವೈವಲ್. ಯಾವ ಬೋಳಿ ಮಗ ಕಣ್ಣು ಹಾಕಿದಂತ ಗೊತ್ತಿಲ್ಲ. ಲಾಸ್ಟ್ ವೀಕ್ ಇಂದ ವರುಣ ದೇವರು ಭಾರಿ ಬೆಚ್ಚದಲ್ಲಿ ಸುರಿತಾ ಇದ್ದಾರೆ. ನಮ್ಮ ಮೇಲೆ ಪರ್ಸನಲ್ ಗ್ರಜ್ ತೆಗ್ದಾಗೆ ಮಾಡ್ತಾ ಇದ್ದಾರೆ ಮಾರೆ. ನೋ ಹಾಯ್ ನೋ ಹಲೋ, ಇಟ್ಸ್ ಜಸ್ಟ್ ಥಂಡರ್ ಅಂಡ್ ಟ್ರಾಮಾ. ಓ ಇಂದ್ರದೇವರೇ, ನಿಮ್ಮ ಸ್ವರ್ಗದ ವಾಟರ್ ಪಂಪ್ ಹೊಟ್ಟೆಯ ಒಮ್ಮೆ ನೋಡಿ, ಬಾರಿ ತೋರ್ತಾ ಉಂಟು. ನಿಮ್ಮ ಲೀಕೇಜ್ ಇಂದ ನಮ್ಮದೆಲ್ಲ ಮುರುಕಿದೆ. ಪವರ್ ಗಾನ್, ವೈಫೈ ಗಾನ್, ನೆಟ್ವರ್ಕ್ ಕಂಪ್ಲೀಟ್ಲಿ ಗಾನ್. ನನ್ನ ಫೋನ್ ಲೋ ಬ್ಯಾಟ್ರಿಯಲ್ಲಿ ವೈಬ್ ಮಾಡ್ತಾ ಉಂಟು. ನನ್ನ ಲೈಫಲ್ಲಿ ನಡೀತಾ ಇರುವ ಕನ್ಫ್ಯೂಷನ್ಗಿಂತ ಜಾಸ್ತಿ ಸೂರ್ಯ ಮತ್ತೆ ವರುಣ ದೇವರ ನಡುವೆ ಆಗ್ತಾ ಉಂಟು. ಅವರ ಸ್ಕೆಡ್ಯೂಲಿಂಗ್ ಅಲ್ಲಿ ದೇ ಆರ್ ಕನ್ಫ್ಯೂಸ್ಡ್ ವೆದರ್ ಟು ಪೋರ್ ಆರ್ ವೆದರ್ ಟು ಶೈನ್. ನಿನ್ನೆ ಆಲ್ಮೋಸ್ಟ್ ಡ್ರೈ ಆಗಿದ್ದಂತಹ ಬಟ್ಟೆಯನ್ನು ತೆಗಿಲಿಕ್ಕೆ ಹೋಗುವಷ್ಟರಲ್ಲಿ ಮಳೆ ಸುರಿದು ಕೆಬರುಗುಟ್ಟಿದೆ. ನನಗೆ ಒಂದು ದಿನ ಆದ್ರೂ ಡ್ರೈ ಅಂಡರ್ವೇರ್ ಹಾಕ್ಬೇಕು ಅಂತ ಆಸೆ. ಜಾಸ್ತಿ ಕೇಳ್ತಾ ಇದ್ದಾನೆ ದೇವರೇ. It's no more Mangalore. It's mosquito land. Unlimited bites guarantee. ನನ್ನ ಗೂಗಲ್ ಮ್ಯಾಪ್ ಕೂಡ ಹೇಳ್ತಾ ಇದೆ, ಸ್ವಿಮ್ ಸ್ಟ್ರೈಟ್ 500 meters and turn right at the coconut tree. ಕರೆಂಟ್ ವೆದರ್ ಕಂಡೀಷನ್ ನೋಡಿದ್ರೆ ಹೆಣ್ಣು ಮಕ್ಕಳ ಮೂಡ್ ಸ್ವಿಂಗ್ಸ್ಗಿಂತ ಸಹ ವರ್ಸ್ಟ್ ಅಲ್ಲಿ ಉಂಟು. ನೋಡಿ ಗಾಳಿ ಬೀಜದು. ಓ ದೇವರೇ, ಜೋರು ಮಳೆ ಸುರಿಲಿಕ್ಕೆ ಗೊತ್ತಿಲ್ಲ. ನನ್ನ ಕೊಡೆ ಅದರ ಕೆಲಸ ಮರೆತು ಉಲ್ಟಾಗಿ ಹಾರಿ ಹೋಗ್ತದೆ. ಆ ಸೀನ್ ನೋಡಿ ನಂಗೆ ನನ್ನ ಎಕ್ಸ್ ನೆನಪಾದ. ಕಮ್ಮಿದು ಮಾಲ್ ತಗೊಂಡ್ರೆ ಹೀಗೆ ಆಗೋದು, ಸ್ವಲ್ಪ ಕಾಸ್ಟ್ಲಿ ತಗೊಳ್ಳಿ ಆಯ್ತಾ. ಎಂತ ಟ್ರಾನ್ಸ್ಫಾರ್ಮೇಶನ್ ಅಂತ. 1 ವಾರದ ಮುಂಚೆ ಸಹಾರಾ ಡೆಸರ್ಟ್ ತರ ಇತ್ತು, ಈಗ ಅಮೆಜಾನ್ ಫಾರೆಸ್ಟ್ ಆಗಿದೆ. ನನ್ನ ಮನೆಯ ಟ್ಯಾರಿಸ್ ನನ್ನ ಫೇವ್ರೆಟ್ ಸ್ಪಾಟ್ ಆಗಿತ್ತು, ಈಗ ಕಪ್ಪೆ, ಹುಳ, ಫ್ಲೈಸಿಗೆ ವಾಟರ್ ಪಾರ್ಕ್ ಆಗಿದೆ. ಮಳೆಯಲ್ಲಿ ಚಂಡಿಯಾಗಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡುದುಂಟಲ್ಲ, ಅದ್ರಷ್ಟು ದೊಡ್ಡ ಹೆಡ್ಡೇಕ್ ಬೇರೊಂದಿಲ್ಲ. ಮೊದಲೇ ಚಂಡಿ, ಒಳಗೆ ಹೋಗಿ ನಿಂತ್ರೆ ಬೇರೆಯವರ ಕೊಡೆಯ ನೀರು ಬಿದ್ದು ನೀವು ಅಲಕ್ಕ ಚಂಡಿ. ಸೊ ಯೋರ್ ಚಂಡಿ ಪುಂಡಿ. ನನ್ನ ಮನೆಯ ಅಂಗಳಕ್ಕೆ ಕಾಲಿಡುವಾಗ ನನಗೆ ಮೀನಿನ ಮಾರ್ಕೆಟ್ಗೆ ಹೋದಾಗೆ ಆಗ್ತದೆ. ಕೆಸರು, ಕೆರೆಂಚಿ ಎಲ್ಲ ಸೇಮ್, ಮೀನೊಂದಿಲ್ಲ. ಮತ್ತೆ ಜಾರಿ ಬೀಳುವುದಕ್ಕೆ ಲೆಕ್ಕವೇ ಇಲ್ಲ ಬಿಡಿ. 1 ಸೆಕೆಂಡ್ ಮುಂಚೆ ನಾನು ನಡೆದುಕೊಂಡು ಹೋಗ್ತಾ ಇದ್ರೆ ನೆಕ್ಸ್ಟ್ ಸೆಕೆಂಡ್ ನಾನು ರೋಡಿಗೆ ಸಾಷ್ಟಾಂಗ ನಮಸ್ಕಾರ ಆಗ್ತಾ ಇರ್ತೇನೆ. ಅಲ್ಲಲ್ಲ, ನಾಚಿಕೆಗೆ ನಾನು ವಾಟರ್ ಪ್ರೂಫಿಂಗ್ ಮಾಡಿಸಿದ್ದೇನೆ, ಸೊ ದಟ್ಸ್ ಓಕೆ. ನನ್ನ ಕಿಚನ್ ಅಲ್ಲಿ ಇರುವೆಗಳ ಪರೇಡ್ ನಡೀತಾ ಉಂಟು. ಅದು ಒಂದೊಂದು ಅಕ್ಕಿ ಕಾಳು, ದವಸ ಧಾನ್ಯಗಳನ್ನು ಎತ್ತುಕೊಂಡು ಹೋಗುವ ಸ್ಟೈಲ್ ನೋಡಿದ್ರೆ ಎಲ್ಲೋ ಬ್ರಹ್ಮ ಕಲಶಕ್ಕೆ ಹೊರ ಕಾಣಿಕೆ ಹೊರಟಾಗೆ ಆಗಿದೆ. ನಮ್ಮ ಮನೆ ಕಮ್ಮಿ ನ್ಯಾಷನಲ್ ಜಾಗ್ರಫಿ ಚಾನಲ್ ಆಗಿ ಜಾಸ್ತಿ ಕಾಣ್ತಾ ಉಂಟು. ಹಲ್ಲಿ, ಜಿರಳೆ, ಎಕ್ಕಲೆ, ಪೆರ್ಗುಡೆ, ಕೇರೆ ನುಗ್ಗುದು ಲೆಕ್ಕವೇ ಇಲ್ಲ. ಮಳೆಗಾಲದಲ್ಲಿ ಬಿಸಿ ಬಿಸಿ ಚಹಾ ಕಾಫಿ ಜೊತೆಗೆ ಗಾರಿಗೆ, ಬೆಳೆಕಾಯಿ ಗಟ್ಟಿ, ಪತ್ರೊಡ್ಡೆ, ಪೋಡಿ ಎಲ್ಲ ತಿನ್ನುದಂದ್ರೇನೆ ಮಜಾ. ಮತ್ತೆ ಸೀಕ ಸಂಕಟಕ್ಕೆ ಈ ಟೈಮಲ್ಲಿ ಬರಗಾಲ ಇಲ್ಲ ಬಿಡಿ. ಮನೆ ತುಂಬಾ ಶೋ ಪೀಸ್ ಇಡುವ ಜಾಗದಲ್ಲಿ ಎಲ್ಲ ಮೆಡಿಸನ್ ಕಾಣ್ಲಿಕ್ಕೆ ಸಿಗ್ತದೆ. ಮನೆ ಕಮ್ಮಿ, ಕ್ಲಿನಿಕ್ ಜಾಸ್ತಿ ಕಾಣ್ತದೆ. ಮಳೆ ಜೋರಾಗಿ ಸುರಿತು ಅಂತ ಹೇಳಿ ಶಾಲಾ ಕಾಲೇಜಿಗೆ ರಜೆ ಕೊಟ್ರು. ಇದನ್ನು ಕೇಳಿ ವರುಣ ದೇವರು ವೆಕೇಶನ್ಗೆ ಹೋಗಿದ್ದಾರೆ ನೋಡಿ. ಮಳೆ ಯಾರ ಪರವಾಗಿ ಇಲ್ಲದಿದ್ರೂ ಕೂಡ ಸ್ಟೂಡೆಂಟ್ಸ್ ಪರವಾಗಿ ಯಾವತ್ತೂ ಇರ್ತದೆ. ಈಗ ಇಷ್ಟೆಲ್ಲ ಮಳೆದು ಗುಣಗಾನ ಮಾಡಿದಲ್ಲ, ಇನ್ನು ನೋಡಿ ನಾಳೆಯಿಂದ ಬಿಲ್ಕುಲ್ ಬರುದಿಲ್ಲ. My dear weather, you need a therapy. Are you a summer? Are you tsunami? Or are you just bored? Please fix yourself and clear this confusion. Thank you.